ಎಲ್ಲರಿಗೂ ನಮಸ್ಕಾರ. ಈ ಒಂದು ಅವಧಿಯಲ್ಲಿ ನಾವು ಸಾಹಸ ಬಂಡವಾಳ ಹಣಕಾಸಿನ ಏನೊಂದು ಅಧ್ಯಾಯ ಮಾಡಿದ್ವಿ, ಆ ಅಧ್ಯಾಯದ ರಿವಿಷನನ್ನು ಮಾಡೋವಂಥದ್ದು ಅಲ್ವಾ. FM2 ಸಬ್ಜೆಕ್ಟಲ್ಲಿ ಇದು 4ನೇ ಚಾಪ್ಟರು ಅಲ್ವಾ. ಈ ಚಾಪ್ಟರ್ನ ಕಂಪ್ಲೀಟಾಗಿ ನಾವು ಈಗ ಒಂದು ಸಲ ರಿವಿಷನ್ ಅಂದರೆ ಪುನರ್ಮನನ, ನಾವೇನೇನು ಕಲಿತ್ವಿ, ಏನೇನು ಮಾಡಬೇಕು, ಒಂದು ಸಲ ಪುನರ್ಮನನವನ್ನು ಮಾಡೋಣ. ಓಕೆ, ಏನೇನು ಈ ಒಂದು ಅಧ್ಯಾಯದಲ್ಲಿ ಇದೆ ಏನು ಅಂದರೆ, ಈ ಕಂಪ್ಲೀಟಾಗಿ ಆಸ್ ಪರ್ ಸಿಲೆಬಸ್ಸಲ್ಲಿ ನೋಡೋದಾದರೆ ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಮೀನಿಂಗ್ ಫೀಚರ್ಸ್ ಅಂದರೆ ಸಾಹಸೋದ್ಯಮ ಬಂಡವಾಳ ಹಣಕಾಸು, ಅದರ ಅರ್ಥ ಮತ್ತು ವೈಶಿಷ್ಟ್ಯಗಳು ಇದ್ದಾವೆ. ಹಾಗೆಯೇ ಭಾರತದಲ್ಲಿ ಸಾಹಸೋದ್ಯಮ ಬಂಡವಾಳದ ಅಭಿವೃದ್ಧಿ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿ ಇದೆ. ಮತ್ತು ಸ್ಟೇಜಸ್ ಇನ್ ವೆಂಚರ್ ಫೈನಾನ್ಸಿಂಗ್ ಅಂತಂದರೆ ಸಾಹಸೋದ್ಯಮ ಬಂಡವಾಳ ಹಣಕಾಸಿನ ಪ್ರಕ್ರಿಯೆಯಲ್ಲಿರುವಂತಹ ಹಂತಗಳು. ಮತ್ತು ಇಲ್ಲಿ ಮುಂದೆ ನೋಡೋದಾದರೆ ದ ಬಿಸ್ನೆಸ್ ಪ್ಲ್ಯಾನ್ ಅಂದರೆ ವ್ಯವಹಾರ ಯೋಜನೆ, ಹಾಗೆಯೇ ಎಸೆನ್ಷಿಯಲ್ಸ್ ಆಫ್ ಎ ಬಿಸ್ನೆಸ್ ಪ್ಲ್ಯಾನ್ ಅಂತಂದರೆ ವ್ಯವಹಾರ ಯೋಜನೆಯ ಅಗತ್ಯತೆಗಳು. ಮತ್ತು ಮುಂದುವರೆದು ನೋಡೋದಾದರೆ ದ ಪ್ರೊಸೆಸ್ ಆಫ್ ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಅಂತಂದರೆ ಸಾಹಸೋದ್ಯಮ ಬಂಡವಾಳ ಹಣಕಾಸು ಪ್ರಕ್ರಿಯೆಗಳು. ಮುಂದುವರೆದು ನೋಡೋದಾದರೆ ಮೆಥಡ್ಸ್ ಆಫ್ ವೆಂಚರ್ ಫೈನಾನ್ಸಿಂಗ್ ಅಂತಂದರೆ ಸಾಹಸೋದ್ಯಮ ಹಣಕಾಸಿನಲ್ಲಿರುವಂತಹ ಒಂದಷ್ಟು ವಿಧಾನಗಳು. ಹಾಗೆ ಕಡೆಯ ಅಂಶ ಏನಪ್ಪ ಅಂದರೆ ಡಿಸ್ಇನ್ವೆಸ್ಟ್ಮೆಂಟ್ ಮೆಕಾನಿಸಮ್ ಅಂತಂದರೆ ಹೂಡಿಕೆ ನಾವೇನು ಮಾಡ್ತೀವಿ ಅದನ್ನು ತೆಗೆಯೋಕ್ಕೆ ಇರುವಂತಹ ಕಾರ್ಯವಿಧಾನಗಳು. ಓಕೆ, ಇಲ್ಲೇನು ಇಷ್ಟು ಅಂಶಗಳಿದಾವೆ, ಇಲ್ಲಿ ಇವಿಷ್ಟು ಅಂಶಗಳು ಈ ಒಂದು ಅಧ್ಯಾಯದಲ್ಲಿ ಬರುವಂಥವು. ಇದರ ನಾವು ಏನು ಮಾಡತ್ತಂದ್ರೆ ಇವೆಲ್ಲದರ ನಾವು ಸಂಕ್ಷಿಪ್ತ ಅಧ್ಯಯನವನ್ನು ಮಾಡೋಂಥದ್ದು. ಈಗ ಸಂಕ್ಷಿಪ್ತ, ಓಕೆ, ಅಂದರೆ ಎಲ್ಲನೂ ಒಂದು ಅರ್ಥ ಮಾಡಿಸುವಂಥ ಒಂದು ಪ್ರಯತ್ನ. ಈಗ ನಾವು ಮೊದಲನೆಯ ಒಂದು ಅಂಶವನ್ನು ಮಾಡೋಣ. ಮೊದಲು ಇರುವಂಥದ್ದೇನು, ಸಾಹಸೋದ್ಯಮ ಬಂಡವಾಳ ಹಣಕಾಸು ಅರ್ಥ ಮತ್ತು ವೈಶಿಷ್ಟ್ಯಗಳು. ಅಂದರೆ ಈ ಬಂಡವಾಳ ಹಣಕಾಸು ಅಂದರೆ ಏನು, ಅದರ ಅರ್ಥ ಏನು, ಅದಕ್ಕಿರುವಂಥ ಒಂದಷ್ಟು ಫೀಚರ್ಸ್, ವೈಶಿಷ್ಟ್ಯಗಳೇನಪ್ಪ ಅಂತಂದರೆ, ಮೊದಲು ವೆಂಚರ್ ಅಂದರೆ ಏನು ಅಂತ. ಏನು ಕನ್ನಡದ ರಿಲೇಷನ್ ಇದು? ವೆಂಚರ್ ಅಂತಂದರೆ ಸಾಹಸ ಅಲ್ವಾ. ಕ್ಯಾಪಿಟಲ್ ಅಂತಂದರೆ ಬಂಡವಾಳ, ಕರೆಕ್ಟಾ? ವೆಂಚರ್ ಅಂದರೆ ಸಾಹಸ, ಕ್ಯಾಪಿಟಲ್ ಅಂದರೆ ಬಂಡವಾಳ. ಹಾಗಾದರೆ ಏನು ವೆಂಚರ್ ಅಂದರೆ ಮೀನಿಂಗ್ ಏನು, ಅರ್ಥ ಏನಪ್ಪ ಅಂದರೆ ಆ್ಯನ್ ಅಂಡರ್ಟೇಕಿಂಗ್ ಇನ್ವಾಲ್ವ್ಡ್ ರಿಸ್ಕ್ ಅಂತಂದರೆ ಅಪಾಯವನ್ನು ಒಳಗೊಂಡಿರುವಂತಹ ಒಂದು ಚಟುವಟಿಕೆ. ಕರೆಕ್ಟಾ? ಏನು ಅಪಾಯವನ್ನು ಒಳಗೊಂಡಿರುವಂತಹ ಚಟುವಟಿಕೆಯನ್ನು ನಾವೇನಂತ ಕರಿತೀವಿ? ವೆಂಚರ್ ಅಂತೇಳಿ ಕರಿತೀವಿ. ಓಕೆ, ಬಂಡವಾಳ ಅಂದ್ರೇನು? ಬಂಡವಾಳ ಅಂದರೆ ಅಮೌಂಟ್ ಇನ್ವೆಸ್ಟೆಡ್ ಬೈ ದ ಪರ್ಸನ್ ಆರ್ ಪರ್ಸನ್ಸ್ ಟು ಕ್ಯಾರಿ ಔಟ್ ದ ನ್ಯೂಲಿ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್. ಅಂತಂದರೆ ಒಂದು ಹೊಸ ಸಂಸ್ಥೆ ಸ್ಥಾಪನೆಗೆ ಅವಶ್ಯ ಇರುವಂತಹ, ಅದರ ಕಾರ್ಯಾಚರಣೆಗೆ ಅವಶ್ಯ ಇರುವಂತಹ ಹಣವನ್ನು ನಾವೇನಂತ ಕರಿತೀವಿ? ಬಂಡವಾಳ. ಅದು ಹೂಡಿಕೆ ಮಾಡಿರೋದಂತ ಕರಿತೀವಿ. ಅಂದರೆ ಒಂದು ಹೊಸ ಸಂಸ್ಥೆ ಕಾರ್ಯಾಚರಣೆಗೆ ಅಗತ್ಯವಿರುವ ಹಣದ ಹೂಡಿಕೆಯನ್ನು ನಾವು ಬಂಡವಾಳ ಅಂತ ಕರಿತೀವಿ. ಇಲ್ಲಿ ಬರೀ ಹೊಸ ಸಂಸ್ಥೆ ಅಷ್ಟೇ ಅಲ್ಲ, ರೋಗಗ್ರಸ್ತ ಸಂಸ್ಥೆ ಅಂತಲೂ ಕೂಡ ಕರಿಬೋದು. ಅಂದರೆ ಏನು, ಸಿಕ್ ಇಂಡಸ್ಟ್ರೀಸ್, ಇದನ್ನು ಮೇಲೆತ್ತಕ್ಕೋಸ್ಕರ ಹೂಡಿಕೆ ಮಾಡಿರ್ತಾರೆ ಬಂಡವಾಳವನ್ನು ಅಲ್ವಾ, ಹಣವನ್ನು ಹೂಡಿಕೆ ಮಾಡಿರ್ತಾರೆ. ಅದನ್ನು ನಾವೇನಂತ ಕರಿತೀವಿ? ಬಂಡವಾಳ ಅಂಥೇಳಿ ಕರಿತೀವಿ. ಈಗ ಇದರ ಒಟ್ಟು ಅರ್ಥ ವೆಂಚರ್ ಕ್ಯಾಪಿಟಲ್ ಎರಡೂ ಸೇರಿ, ಈಗ ನಮಗೆ ಸಾಹಸ ಅಂದ್ರೆ ಏನಂತ ಗೊತ್ತಾಯಿತು, ಬಂಡವಾಳ ಅಂತಂದ್ರೂ ಗೊತ್ತಾಯಿತು. ಈಗ ಇದರ ಅರ್ಥ ಏನರ್ಥ, ಮೀನಿಂಗ್ ಏನಪ್ಪ ಇದ್ರದ್ದು ಅಂತಂದರೆ, ಇಟ್ ಈಸ್ ದ ಮನಿ ಪ್ರೊವೈಡೆಡ್ ಬೈ ಆನ್ ಔಟ್ಸೈಡ್ ಇನ್ವೆಸ್ಟರ್ ಟು ಫೈನಾನ್ಸ್ ಎ ನ್ಯೂ
ಗ್ರೋಯಿಂಗ್ ಆರ್ ಟ್ರಬಲ್ಡ್ ಬಿಸ್ನೆಸ್ ಅಂತಂದರೆ ಇದು ಹೊಸದಾಗಿ ಸ್ಥಾಪನೆ ಆಗಿರುವಂಥ ಸಂಸ್ಥೆಗಳು ಅಥವಾ ಬೆಳೆಯುತ್ತಿರುವ ಸಂಸ್ಥೆಗಳು ಅಥವಾ ತೊಂದರೆಗೀಡಾದ ವ್ಯವಹಾರಕ್ಕೆ ಹಣಕಾಸು ಒದಗಿಸಲು ಹೊರಗಿನ ಹೂಡಿಕೆದಾರರು ಒದಗಿಸುವಂತಹ ಹಣ. ಓಕೆ, ಈಗ ಮುಂದುವರೆದು ನೋಡೋದಾದರೆ ಲಕ್ಷಣಗಳು ಅಂದರೆ ವೈಶಿಷ್ಟ್ಯಗಳು, ಲಕ್ಷಣಗಳು ಏನೇನಿದ್ದಾವೆ ಅಂದರೆ ಮೊದಲನೇದಾಗಿ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇದು, ಹೈ ಡಿಗ್ರಿ ಆಫ್ ರಿಸ್ಕ್ ಅಂತಂದರೆ ಅಪಾಯ ಹೆಚ್ಚು. ಏನು ಸಾಹಸ ಬಂಡವಾಳ ಇದೆ ಅದು ಅಪಾಯ ಹೆಚ್ಚಿರುತ್ತೆ ಅದಕ್ಕೆ. ಯಾಕಂದರೆ ಲಾಸ್ ಬೇಕಾದ್ರೆ ಆಗ್ಬಿಡ್ಬೋದು, ಅಥವಾ ಲಾಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಂಪ್ಲೀಟಾಗಿ ಬಿಸ್ನೆಸ್ಸೇ ವಾಶೌಟಾಗ ಅಂತಕ್ಕೆ ಬಂದುಬಿಡುತ್ತೆ ಅಲ್ವಾ. ಹಾಗಾಗಿ ಇದು ಕಂಪ್ಲೀಟಾಗಿ ಏನು ಈ ಒಂದು ಸಾಹಸ ಬಂಡವಾಳ ಅಪಾಯ, ಇದರಲ್ಲಿ ಬಹಳ ಅಪಾಯ ಇರುತ್ತೆ. ಹಾಗೆಯೇ ಇನ್ನೊಂದು ಹೇಳೋದಾದರೆ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಸಾಹಸ ಬಂಡವಾಳವು ಇದು ದೀರ್ಘಾವಧಿಯ ಹೂಡಿಕೆಯಾಗಿದೆ. ದೀರ್ಘಾವಧಿಯ ಹೂಡಿಕೆ ಅಂತ ಕರೀತೀವಿ ಅಲ್ವಾ. ಇವು ಏನು ಸಾಹಸ ಬಂಡವಾಳ ಹಣಕಾಸಿನ ಎರಡು ಪ್ರಮುಖ ವೈಶಿಷ್ಟ್ಯಗಳು ಅಥವಾ ಲಕ್ಷಣಗಳು. ಮುಂದೆ ನೋಡೋದಾದರೆ ಅವಶ್ಯಕತೆ, ನೀಡ್ ಅಂದರೆ ಅವಶ್ಯಕತೆ ಏನು, ಸಾಹಸ ಬಂಡವಾಳದ ಅವಶ್ಯಕತೆ ಏನು ಅಂತಂದರೆ ಟು ಬ್ರಿಡ್ಜ್ ದ ಗ್ಯಾಪ್ ಬಿಟ್ವೀನ್ ಕ್ಯಾಪಿಟಲ್ ಆ್ಯಂಡ್ ನಾಲೆಡ್ಜ್ ಅಂತಂದರೆ ಬಂಡವಾಳ ಮತ್ತು ನಾಲೆಡ್ಜ್, ಬುದ್ಧಿಯ ನಡುವೆ ಏನಿದೆ ಇವೆರಡರ ನಡುವೆ ಇದು ಸೇತುವೆ ರೀತಿಯಾಗಿ ಇರ್ತದೆ. ಅಂದರೆ ಏನಾಗ್ತಂದರೆ ಒಬ್ಬ ವ್ಯಕ್ತಿ ಇದ್ದಾರೆ, ಒಬ್ಬ ಪರ್ಸನ್ನು ಒಳ್ಳೆ ಐಡಿಯಾಸ್ ಇದೆ, ನಾಲೆಡ್ಜ್ ಪರ್ಸನ್ನು ವ್ಯಾಪಾರ ವಹಿವಾಟು ಮಾಡೋಕ್ಕೆ, ಬಟ್ ಇವನ ಹತ್ರ ಫೈನಾನ್ಸ್ ಇಲ್ಲ. ಓಕೆ, ಅವಾಗೇನು ಮಾಡ್ತಾರೆ, ಇಲ್ಲಿ ಬಂಡವಾಳ ಹೂಡಿಕೆ ಮಾಡೋಕ್ಕೆ ಒಬ್ಬರು ಕ್ಯಾಪಿಟಲಿಸ್ಟ್ ಅಂತ ಇರ್ತಾರಲ್ವ, ಬಂಡವಾಳಶಾಹಿಗಳಿರ್ತಾರಲ್ವ, ಇವ್ರೇನು ಮಾಡ್ತಾರೆ, ಇವ್ರ ಹತ್ರ ಹಣ ಇರ್ತದೆ, ಇವನ ಹತ್ರ ಬುದ್ಧಿ ಇದೆ. ಅವಾಗೇನು ಮಾಡೋದು, ಇವರಿಬ್ಬರ ನಡುವೆ ಸೇತುವೆ ರೀತಿಯಾಗಿ ಸಾಹಸ ಬಂಡವಾಳ ಇರುತ್ತೆ ಅಂತ ಭಾಳ ಸರಳವಾಗಿ ಹೇಳಿದ್ವಿ ಅಲ್ವಾ. ಏನು ಬಂಡವಾಳಶಾಹಿಗಳು ಹಾಗೂ ಬಿಸ್ನೆಸ್ ಮಾಡೋವಂಥ ಕೇಪಬಿಲಿಟೀಸ್ ಬುದ್ಧಿವಂತ ಇರ್ತಾರಲ್ಲ, ಇವೆರಡರ ನಡುವೆ ಸಾಹಸ ಬಂಡವಾಳ ಸೇತುವೆ ರೀತಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಮತ್ತೊಂದು ಅವಶ್ಯಕತೆ ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಅವೈಲಬಲ್ ರಿಸೋರ್ಸಸ್ ಅಂದರೆ ಲಭ್ಯ ಇರುವ ಸಂಪನ್ಮೂಲದ ಏನು ಸಂಪನ್ಮೂಲ ಲಭ್ಯ ಇದೆ ಈ ಸಂಪನ್ಮೂಲದ ಗರಿಷ್ಠ ಪ್ರಮಾಣದ ಬಳಕೆ. ಸಂಪನ್ಮೂಲದ ಗರಿಷ್ಠ ಬಳಕೆ ಮಾಡೋಕ್ಕೂ ಕೂಡ ನಮಗೆ ಸಾಹಸ ಬಂಡವಾಳ ಹಣಕಾಸಿನ ಅವಶ್ಯಕತೆ ಇದೆ. ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ಬೋದು. ಇಲ್ಲಿ ಹಣ ಹೂಡಿಕೆ ಮಾಡಿರ್ತಾರೆ, ನಾವು ಇನ್ನೂ ಹೆಚ್ಚಿನದಾಗಿ ಬುದ್ಧಿಯನ್ನು ಉಪಯೋಗಿಸಿ ವ್ಯಾಪಾರ ವಹಿವಾಟನ್ನ ಮಾರ್ಕೆಟಲ್ಲಿ ಮಾಡ್ಬೋದು ಅಲ್ವಾ. ಹಂಗಾಗಿ ಇದು ಬಹಳ ಪ್ರಮುಖವಾದ ಅಂಶ ಆಗುತ್ತೆ ನಮಗೆ. ಇದಾದಮೇಲೆ ನಾವು ಮುಂದಿನ ಒಂದು ಅಂಶವನ್ನು ನೋಡೋಣ, ಡೆವಲಪ್ಮೆಂಟ್ ಆಫ್ ವೆಂಚರ್ ಕ್ಯಾಪಿಟಲ್ ಇನ್ ಇಂಡಿಯಾ. ಅಂದರೆ ಭಾರತದಲ್ಲಿ ಸಾಹಸೋದ್ಯಮ ಬಂಡವಾಳದ ಅಭಿವೃದ್ಧಿ, ಅಂದರೆ ಸಾಹಸೋದ್ಯಮ ಹಣಕಾಸಿನ ಏನು ಬಂಡವಾಳ ಇದೆ ಇದರ ಅಭಿವೃದ್ಧಿ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ದ ಫಿನಾಮಿನಾ ಆಫ್ ವೆಂಚರ್ ಕ್ಯಾಪಿಟಲ್ ಏನಂದರೆ ಇನ್ ಇಂಡಿಯಾ ಯಾವ ಥರ ಅಂದರೆ ಇಸ್ ಕ್ವೈಟ್ ಯಂಗ್ ಕಂಪೇರ್ಡ್ ಟು ಅದರ್ ಕಂಟ್ರೀಸ್ ಲೈಕ್ US, UK, ಯುರೋಪ್ ಆರ್ ಇಸ್ರೇಲ್ ವೇರ್ ಇಟ್ ಹ್ಯಾಸ್ ಬಿನ್ ಅರೌಂಡ್ ದ ಸೆವೆರಲ್ ಡಿಕೇಡ್ಸ್. ಅಂದರೆ ಈ ಸಾಹಸ ಬಂಡವಾಳ ಈ ಒಂದು ಕಾನ್ಸೆಪ್ಟ್ ಏನಿದೆ, ವಿಚಾರ ಏನಿದೆ, ಇದು ಭಾರತದಲ್ಲಿ ಇನ್ನೂ ತರುಣಾವಸ್ಥೆಯಲ್ಲಿದೆ ಅಂತ, ಇನ್ನು ಈಗ ಜಸ್ಟು ನಮ್ಮಲ್ಲಿ ಬಂದಿರೋಂಥದ್ದು. ಆದರೆ ಪಾಶ್ಚಾತ್ಯ ರಾಷ್ಟ್ರಗಳು ಅಂದರೆ ಅಮೇರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಯುರೋಪಿಯನ್ ರಾಷ್ಟ್ರಗಳಾಗಿರ್ಬೋದು, ಮತ್ತು ಈ ಮಿಡಲ್ ಈಸ್ಟ್ ಕಂಟ್ರೀಸ್ ಅಂತ ಕರಿತೀವಿ ಅಲ್ವಾ, ಅಂದರೆ ಕನ್ನಡದಲ್ಲಿ ಆಗಿದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರ ಇಸ್ರೇಲ್ ಇದಾಗಿರ್ಬೋದು, ಇವೆಲ್ಲ ಕಡೆನೂ ಕೂಡ ಈಗಾಗಲೇ ಅದು ಬಹಳ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಹಲವು ದಶಕಗಳಿಂದ ಅದು ಬಹಳ ಅಲ್ಲಿ ಡೆವಲಪ್ಮೆಂಟ್ ಆಗಿದೆ.
ಇಲ್ಲಿ ನೋಡ್ರಿ ಇಸ್ರೇಲ್ ಇದೆ ನೋಡ್ರಿ, ಇಸ್ರೇಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿದೆ 1948. ಇದಿರೋಂಥದ್ದು ನಮ್ಮ ಎಷ್ಟು ಕರ್ನಾಟಕದಲ್ಲಿ ಒಂದು ಚಿಕ್ಕದಾಗಿ ಒಂದು ಜಿಲ್ಲೆಗೆ ಒಂದು ಈಕ್ವಲ್ ಆದ್ರೂ ಇಟ್ಸ್ ವೆರಿ ಡೆವಲಪ್ಡ್. ಅಂದ್ರೆ ನಮ್ಮ ತುಮಕೂರು ಇದೆಯಲ್ಲ, ತುಮಕೂರು ಜಿಲ್ಲೆ ಎರಡು ಇಸ್ರೇಲ್ ಒಂದು ತುಮಕೂರಿಗೆ ಸಮಾನ. ಆದ್ರೂ ಕೂಡ ದೇ ಆರ್ ವೆರಿ ಹೈಲಿ ಡೆವಲಪ್ಡ್ ಕಂಟ್ರೀಸ್ ಆಯ್ತಾ ಇದ್ದಾರೆ ಅಲ್ವಾ, ಬಿಕಾಸ್ ಆಫ್ ದೇರ್ ನಾಲೆಡ್ಜ್ ಅಲ್ವಾ. ನಾಲೆಡ್ಜು ಅದರ ಇಂಪ್ಲಿಮೆಂಟೇಷನ್ ಚೆನ್ನಾಗಿ ನಡೀತಿ. ಇರಲಿ ನಿಮ್ಮ ಮಾಹಿತಿ ಅಂತ ಹೇಳಿದೆ. ಇನ್ನು ಕನ್ನಡದಲ್ಲಿ ನೋಡೋಣ ಏನಪ್ಪಾ ಅಂದ್ರೆ US, UK, ಯುರೋಪು ಅಥವಾ ಇಸ್ರೇಲ್ ನಂತಹ ಇತರ ದೇಶಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಾಹಸೋದ್ಯಮ ಬಂಡವಾಳ ಅನ್ನುವಂಥ ವಿದ್ಯಮಾನ ಸಾಕಷ್ಟು ಚಿಕ್ಕದಾಗಿದೆ. ಆದ್ರೆ ಅಲ್ಲಿ ಏನಪ್ಪ ಇದು ಹಲವಾರು ದಶಕಗಳಿಂದ ಇದೆ. ಈಗ ಮತ್ತ ಮುಂದಿನ ಒಂದು ಅಂಶ ನೋಡೋಣ. ಭಾರತದಲ್ಲಿ ಏನು ಸಾಹಸೋದ್ಯಮ ಬಂಡವಾಳ ಅಭಿವೃದ್ಧಿ ಕುರಿತಾಗಿ ಏನಾಯ್ತಂದ್ರೆ ಇನ್ 1972 1972 ಏನಾಯ್ತು, ಸರ್ಕಾರ ಏನಾಯ್ತು, ಒಂದು ಕಮಿಟಿ ಆನ್ ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ highlighted the need to foster venture capital as a source of funding new enterprises and technology. ಅಂದ್ರೆ 1972 ಒಂದು ಸಮಿತಿ ಬರ್ತದೆ. ಆ ಸಮಿತಿ ಏನಂದ್ರೆ, ಆ ಸಮಿತಿ ಹೆಸರು ಡೆವಲಪ್ಮೆಂಟ್ ಆಫ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಲ್ವಾ. ಅಂದ್ರೆ ಸಣ್ಣ ಮತ್ತು ಮಧ್ಯಮ ಉದ್ಯಮದ ಅಥವಾ ಕೈಗಾರಿಕೆಯ ಒಂದು ಸಂಸ್ಥೆ ಏನ್ ಹೇಳತ್ತಪ್ಪ ಅಂತಂದ್ರೆ, ಒಂದು ಭಾರತದಲ್ಲಿ ತಂತ್ರಜ್ಞಾನದ ಅಭಿವೃದ್ಧಿ ಹಾಗೂ ಹೊಸ ಹೊಸ ಉದ್ದಿಮೆಗಳು ಬರ್ಬೇಕಂದ್ರೆ ಅಂದಾಗ ಸಾಹಸ ಬಂಡವಾಳದ ಅವಶ್ಯಕತೆ ಬಹಳ ಇದೆ ಅಂತೇಳಿ ಆ ಸಮಿತಿ ಹೇಳ್ತಾರೆ. ಭಾರತದಲ್ಲಿ ಹೊಸ ಹೊಸ ಉದ್ಯಮಗಳು, ನವ ಉದ್ಯಮಗಳು ಸ್ಥಾಪನೆ ಆಗಬೇಕಾದಾಗ ಮತ್ತು ಇಲ್ಲಿ ಟೆಕ್ನಾಲಜಿ ಅಂದ್ರೆ ತಂತ್ರಜ್ಞಾನದ ತಾಂತ್ರಿಕತೆಯ ಒಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಆಗ್ಬೇಕಂದಾಗ ವೆಂಚರ್ ಕ್ಯಾಪಿಟಲ್ ಅವಶ್ಯಕತೆ ಬಹಳ ಇದೆ ಅಂತೇಳಿ ಈ ಸಮಿತಿಯ ವರದಿಯಲ್ಲಿ ಅದೇನ್ ಮಾಡ್ತು, ಹೈಲೈಟ್ ಮಾಡ್ತು. ಹಂಗಾದ್ಮೇಲೆ ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ, ದ ಕಾನ್ಸೆಪ್ಟ್ ಆಫ್ ವೆಂಚರ್ ಕ್ಯಾಪಿಟಲ್ ವಾಸ್ ಫಾರ್ಮಲಿ ಇಂಟ್ರಡ್ಯೂಸ್ಡ್ ಇನ್ ಇಂಡಿಯಾ ಇನ್ 1987 ಬೈ IDBI. ಅಂದ್ರೆ ಈ ಸಾಹಸ ಬಂಡವಾಳವಂತಹ ಒಂದು ಕಾನ್ಸೆಪ್ಟ್ ಅನ್ನ ಭಾರತದಲ್ಲಿ ಇಂಟ್ರಡ್ಯೂಸ್ ಮಾಡಿರುವಂತದ್ದು ಯಾವುದು, IDBI ಅಂತಂದ್ರೆ ಇಂಡಸ್ಟ್ರಿಯಲ್ ಬ್ಯಾಂಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಅಲ್ವಾ. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕ್ ಅಂದ್ರೆ ಭಾರತದ ಬ್ಯಾಂಕುಗಳ ಅಭಿವೃದ್ಧಿ ಬ್ಯಾಂಕು, ಭಾರತದ ಕೈಗಾರಿಕೆ ಅಲ್ವಾ, ಕೈಗಾರಿಕೆ ಅಭಿವೃದ್ಧಿ ಬ್ಯಾಂಕು. ಇವ್ರು ಏನ್ ಮಾಡ್ತಾರೆ, ಇವರು ಈ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಓಕೆ, ಹಾಗೆ ಮತ್ತೆ ಇಲ್ಲೊಂದು ನೋಡ್ರಿ ಏನು, ಇನ್ ಇಂಡಿಯಾ ಕ್ಯಾನ್ ಬಿ ಕ್ಯಾಟಗರೈಸ್ ಇಂಟು 5 ಗ್ರೂಪ್ಸ್. ಭಾರತದಲ್ಲಿನ ಸಾಹಸೋದ್ಯಮ ಬಂಡವಾಳವನ್ನ 5 ಗುಂಪುಗಳಾಗಿ ವರ್ಗೀಕರಣ ಮಾಡಬಹುದು ಅಂತ. ಹೇಗೆ, ಯಾರ್ಯಾರು ಪ್ರಮೋಟ್ ನೋಡಿ, ಯಾವುದರ ಒಂದು ಆಧಾರದ ಮೇಲೆ ನಾವು ಏನ್ ಮಾಡ್ತೀವಿ, ಪ್ರವರ್ತನೆ ಆಧಾರದ ಮೇಲೆ. ಪ್ರಮೋಟ್ ಯಾರು ಪ್ರಮೋಟ್ ಮಾಡ್ತಾರೆ, ಯಾರು ಪ್ರವರ್ತನೆ ಮಾಡ್ತಾರೆ, ಪ್ರವರ್ತನೆಯ ಆಧಾರದ ಮೇಲೆ ನಾವು ಭಾರತದಲ್ಲಿನ ಸಾಹಸೋದ್ಯಮ ಬಂಡವಾಳವನ್ನ ಹಲವು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಯಾರ್ಯಾರು ಪ್ರಮೋಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣದೊಳಗೆ, ದೋಸ್ ಪ್ರಮೋಟೆಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಕಂಟ್ರೋಲ್ಡ್ ಡೆವಲಪ್ಮೆಂಟ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿರುವಂತಹ ಅಭಿವೃದ್ಧಿ ಹಣಕಾಸಿನ ಸಂಸ್ಥೆಗಳು ಹೇಳ್ಬೋದು. ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿ ಇರುವಂತಹ ಅಭಿವೃದ್ಧಿಯ ಹಣಕಾಸು ಸಂಸ್ಥೆಗಳು. ಅದೇ ತರ ಬರೋದಾದ್ರೆ ಮುಂದೆ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುವಂತಹ ಅಭಿವೃದ್ಧಿ ಹಣಕಾಸಿನ ಸಂಸ್ಥೆಗಳು. ಓಕೆ, ಹಾಗೆ ಮತ್ತೆ ಮುಂದೋಡೋದಾದ್ರೆ ಪ್ರಮೋಟೆಡ್ ಬೈ ಪಬ್ಲಿಕ್ ಬ್ಯಾಂಕ್ ಅಂದ್ರೆ ಸಾರ್ವಜನಿಕ ಬ್ಯಾಂಕುಗಳು. ಸಾರ್ವಜನಿಕ ಬ್ಯಾಂಕುಗಳು ನಿಯಂತ್ರಣ ಅಥವಾ ಪ್ರವರ್ತನೆ ಮಾಡುವಂತಹ ಹಣಕಾಸು ಆಗಿರ್ತದೆ. ಹಾಗೆ ಮುಂದೆ ನೋಡೋದಾದ್ರೆ ಸಾರ್ವಜನಿಕ ಬ್ಯಾಂಕ್, ನೆಕ್ಸ್ಟ್ ಖಾಸಗಿ ಅಂದ್ರೆ ದೋಸ್ ಪ್ರಮೋಟೆಡ್ ಬೈ ಪ್ರೈವೇಟ್ ಸೆಕ್ಟರ್ಸ್ ಅಲ್ವಾ. ಹಾಗೆ ಕಡೆಯದಾಗಿ ನೋಡೋದಾದ್ರೆ ನೋಡ್ರಿ, ಇದು ಬಹಳ ಮುಖ್ಯ. ಇದು ಏನು, ದೋಸ್ ಎಸ್ಟಾಬ್ಲಿಷ್ ಆಸ್ ಆನ್ ಓವರ್ಸೀಸ್ ವೆಂಚರ್ ಕ್ಯಾಪಿಟಲ್ ಫಂಡ್ ಅಂದ್ರೆ ಇದು ಸಾಗರೋತ್ತರ ಅಂತ ಹೇಳಿ ಕರಿತೀವಿ. ಓವರ್ಸೀಸ್ ಅಂದ್ರೆ ಇಂಟರ್ನ್ಯಾಷನಲ್
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆ ಆಗಿರುವಂಥ ಸಂಸ್ಥೆ. ಓಕೆ, ಈ 5 ಭಾಗಗಳಾಗಿ ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ಸಂಸ್ಥೆಗಳಿಗೆ ಅಂತಾನೆ ಸ್ಥಾಪನೆ ಆಗಿರುವಂತಹ ಸಾರ್ವಜನಿಕ ಸಾಹಸೋದ್ಯಮ ಬಂಡವಾಳ ನಿಧಿಗಳು. ಇದು ಕೇವಲ ಸೀಮಿತ ಆಗಿರುವಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ. ಓಕೆ, ಈ ರೀತಿಯಾಗಿ 5 ಭಾಗಗಳು ಅಂದರೆ 5 ವಿಧದ ಸಾಹಸೋದ್ಯಮ ಬಂಡವಾಳ ನಮ್ಮ ಭಾರತದಲ್ಲಿ ಇದ್ದಾವೆ. ಓಕೆ, ಸೊ ಬಹುಶಃ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ಒಂದು ಅಂಶ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ರಿ, ಪ್ರೆಸೆಂಟ್ ಸ್ಕಿನಾರಿಯೋ ಆಫ್ ವೆಂಚರ್ ಕ್ಯಾಪಿಟಲ್ ಇನ್ ಇಂಡಿಯಾ ಅಂತ. ಅಂದ್ರೆ ಭಾರತದಲ್ಲಿ ಪ್ರಸ್ತುತ ಏನು ಸಾಹಸೋದ್ಯಮ ಬಂಡವಾಳ ಇದೆ, ಇದರ ಪ್ರಸ್ತುತದ ಒಂದು ಚಿತ್ರಣ ಯಾವ ತರ ಇದೆ, ಸ್ಕಿನಾರಿಯೋ ಯಾವ ತರ ಇದೆ ಅಂತಂದ್ರೆ, ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗ್ ಇನ್ ಇಂಡಿಯಾ ಈಸ್ ಓಪನ್ ಟು ಆಲ್. ಎಲ್ಲರಿಗೂ ತೆರೆದಿದೆ, ಎಲ್ಲಾ ಉದ್ಯಮಿಗಳಿಗೂ ಕೂಡ ಇದು ಓಪನ್ ಆಗಿದೆ ಅಂತ. ಆಲ್ ಪ್ರೊವೈಡೆಡ್ ದೇ ಫೈಂಡ್ ದ ಯೂನಿಕ್ ಬಿಸ್ನೆಸ್ ಐಡಿಯಾ ವಿತ್ ಗ್ರೋಯಿಂಗ್ ಮಾರ್ಕೆಟ್ ಅಂಡ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಇನ್ ಅಂಡ್ ಇನ್ನೋವೇಟಿವ್ ಬಿಸ್ನೆಸ್ ಮಾಡೆಲ್ ಟು ಹೋಮ್ ರನ್ ಪೊಟೆನ್ಶಿಯಲ್. ಅಂತಂದ್ರೆ ಭಾರತದಲ್ಲಿ ಏನು ಸಾಹಸೋದ್ಯಮ ಬಂಡವಾಳ ಏನಿದೆ ಇದು ಎಲ್ಲಾ ವರ್ಗದ ಒಂದು ವ್ಯಾಪಾರ ವಹಿವಾಟಿಗೆ ಓಪನ್ ಆಗಿದೆ, ಅಂದ್ರೆ ತೆರೆದಿದೆ. ಅದೇ ರೀತಿಯಾಗಿ ಹೆಂಗೆ ತೆರೆದಿದೆ ಅಂತಂದ್ರೆ, ಅದು ವ್ಯಾಪಾರ ವಹಿವಾಟಿನ ಬೆಳವಣಿಗೆ ಹಾಗೂ ಅತ್ಯುತ್ತಮ ಏನು ಒಂದು ನಿರ್ವಹಣಾ ತಂಡ ಇದೆ, ಹಾಗೂ ಮತ್ತೊಂದು ಇನ್ನೋವೇಟಿವ್ ಬಿಸ್ನೆಸ್ ಮಾಡಲ್ ಅಂದ್ರೆ ನವೀನ ಮಾದರಿಯ ವ್ಯಾಪಾರ ವಹಿವಾಟಿನ ಒಂದು ತಂತ್ರಗಳು ಯಾರು ಗೊತ್ತಿದ್ದಾವೆ, ಇಂಥ ಗೊತ್ತಿರುವಂತ ಎಲ್ಲರಿಗೂ ಕೂಡ ನಮ್ಮ ದೇಶದಲ್ಲಿ ಈ ಒಂದು ಬಂಡವಾಳ ಏನು ಸಾಹಸೋದ್ಯಮ ಬಂಡವಾಳ ಓಪನ್ ಅಲ್ಲಿ ಇದೆ ಅಂತ. ಹಾಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕಂಪನಿ ಹೇಳೋದಂದ್ರೆ ಫ್ಲಿಪ್ಕಾರ್ಟ್. ಇದು ನಮ್ಮ ಸಾಹಸೋದ್ಯಮ ಬಂಡವಾಳಕ್ಕೆ ಇರುವಂತಹ ಒಂದು ಉದಾಹರಣೆ ಅಂತ ಫ್ಲಿಪ್ಕಾರ್ಟ್. ಓಕೆ, ಹಾಗೆ ಇಲ್ಲಿ ಇನ್ನೊಂದು ಬಹುಮುಖ್ಯವಾದ ಅಂಶವನ್ನು ನಾನು ತಿಳಿಸ್ತೀನಿ. ಏನಪ್ಪಾ ಅಂದ್ರೆ, ಇನ್ ವ್ಯೂ ಆಫ್ ಇನ್ಕ್ರೀಸಿಂಗ್ ಗ್ಲೋಬಲ್ ಇಂಟಿಗ್ರೇಷನ್. ಇನ್ಕ್ರೀಸಿಂಗ್ ಗ್ಲೋಬಲ್ ಇಂಟಿಗ್ರೇಷನ್ ಅಂದ್ರೆ ಈ ಜಾಗತಿಕ ಮಟ್ಟ ಎಲ್ಲ ಒಂದೇ ಕಡೆ ಬರೋ ರೀತಿಲಿ ಆಯ್ತು ಅಲ್ವಾ. ಇಂಟಿಗ್ರೇಷನ್ ಏಕತೆ ಅಂಡ್ ಮೊಬಿಲಿಟಿ ಆಫ್ ಕ್ಯಾಪಿಟಲ್. ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಇಂಡಿಯನ್ ವೆಂಚರ್ ಕ್ಯಾಪಿಟಲ್ ಫಂಡ್ಸ್ as well as venture finance enterprises are able to have global exposure and investment opportunities. ಅಂತಂದ್ರೆ ಹೆಚ್ಚುತ್ತಿರುವ ಜಾಗತಿಕ ಏಕೀಕರಣ ಮತ್ತು ಬಂಡವಾಳದ ಚಲನಶೀಲತೆಯ ದೃಷ್ಟಿಯಿಂದ ಭಾರತೀಯ ಉದ್ಯಮ ಬಂಡವಾಳ ನಿಧಿಗಳು ಮತ್ತು ಸಾಹಸೋದ್ಯಮ ಹಣಕಾಸು ಉದ್ಯಮಗಳು ಜಾಗತಿಕ ಮಾನ್ಯತೆ ಮತ್ತು ಹೂಡಿಕೆ ಅವಕಾಶಗಳನ್ನು ಹೊಂದಕ್ಕೋಸ್ಕರವು ಸಮರ್ಥವಾಗಿವೆ ಅಂತಂದ್ರೆ ಕೇಪಬಲ್ ಆಗಿದ್ದಾವೆ, ಸಮರ್ಥವಾಗಿದ್ದಾವೆ ಅಂತ. ಓಕೆ, ಈಗ ಮುಂದಿನ ಒಂದು ಅಂಶ ಹೋಗೋಣ. ಏನಪ್ಪಾ ಅಂದ್ರೆ, ಈಗ ಓದ್ತಾರಂಥದ್ದು ಸ್ಟೇಜಸ್ ಇನ್ ವೆಂಚರ್ ಕ್ಯಾಪಿಟಲ್ ಅಂತಂದ್ರೆ ಸಾಹಸೋದ್ಯಮ ಬಂಡವಾಳದಲ್ಲಿ ಇರುವಂತಹ ಹಂತಗಳು, ಅದು ಹೂಡಿಕೆ ಮಾಡಬೇಕಾಗಿರುವಂತಹ ಹಂತಗಳು ಅಥವಾ ತೆಗೆಬೇಕಾಗಿರುವಂತಹ ಹಂತಗಳು, ಅದ್ರ ಬಗ್ಗೆ ಗೊತ್ತಾಗೋಣ. ಏನಂದ್ರೆ, ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಯೂಶುವಲಿ recognize the following 2 main stages when the investment could be made in a venture. ಅಂದ್ರೆ ಹಲವಾರು ಏನೋ ಒಂದು ಸಾಹಸೋದ್ಯಮ ಬಂಡವಾಳ ಹೂಡಿಕೆ ಮಾಡುವ ಸಂಸ್ಥೆಗಳು ಒಂದಷ್ಟು ಮಾರ್ಗಗಳನ್ನ ಅನುಸರಿಸ್ತವೆ ಕೊಡ್ಬೇಕಾದ್ರೆ. ಆ ಹಂತಗಳು ಯಾವುದು ಅಂತಂದ್ರೆ, 2 ಹಂತ ಇರೋಂಥದ್ದು. ಒಂದು ಅರ್ಲಿ ಸ್ಟೇಜ್ ಫೈನಾನ್ಸಿಂಗ್, ಇನ್ನೊಂದು ಲೇಟರ್ ಸ್ಟೇಜ್ ಫೈನಾನ್ಸಿಂಗ್. ಅಂತಂದ್ರೆ ಆರಂಭಿಕ ಹಂತದ ಹಣಕಾಸು ಹಾಗೂ ನಂತರದ ಹಂತದ ಹಣಕಾಸು ಅಂತ. ಓಕೆ, ಈಗ ಆರಂಭಿಕ ಹಂತದ ಹಣಕಾಸು ಅಟ್ ಅರ್ಲಿ ಸ್ಟೇಜ್ ಏನು ಇದೆಯಪ್ಪ ಅಂತಂದ್ರೆ, ಇದರಲ್ಲಿ ಬರುವಂತ ಅಂಶಗಳು ಟೆಕ್ನಾಲಜಿ ಅಂದ್ರೆ ತಾಂತ್ರಿಕತೆ, ಪೊಟೆನ್ಷಿಯಲ್ ಮಾರ್ಕೆಟ್, ಪೊಟೆನ್ಷಿಯಲ್ ಅಂತಂದ್ರೆ ದ ಕೇಪಬಿಲಿಟೀಸ್ ಅಲ್ವಾ, ಮಾರುಕಟ್ಟೆಯ ಒಂದು ಸಾಮರ್ಥ್ಯದ ಬಗ್ಗೆ. ಹಾಗೇನೆ ಕೇಪಬಿಲಿಟೀಸ್ ಆಫ್ ದ ಪ್ರಮೋಟರ್ ಟು ಇಂಪ್ಲಿಮೆಂಟ್ ದ ಪ್ರಾಜೆಕ್ಟ್. ಅಂದ್ರೆ ಯೋಜನೆಯ ಅನುಷ್ಠಾನದಲ್ಲಿ ಯಾರು ಪ್ರಮೋಟ್ ಮಾಡ್ತಾ ಇದ್ದಾರೆ, ಪ್ರವರ್ತನೆ ಮಾಡ್ತಾ ಇದ್ದಾರೆ, ಅವರಿಗೆ ಇರುವಂತಹ ಕೇಪಬಿಲಿಟೀಸ್, ಸಾಮರ್ಥ್ಯ ಅಲ್ವಾ. ಇವಷ್ಟು ಈ 3 ಅಂಶಗಳು ಎಲ್ಲಿ ಸೇರ್ಕೊಂಡಿರ್ತದೆ, ಮೊದಲನೇ ಅರ್ಲಿ ಸ್ಟೇಜ್ ಅಲ್ಲಿ ಇರ್ತದೆ.
ನೆಕ್ಸ್ಟ್ ಲೇಟರ್ ಸ್ಟೇಜಸ್ ಅಂದರೆ ನಂತರದ ಹಂತದಲ್ಲಿ ಏನಪ್ಪ ಅಂದರೆ ನ್ಯೂ ಮಾರ್ಕೆಟ್. ಅಂದರೆ ಇಲ್ಲೇನು ಸಂಸ್ಥೆ ಆಲ್ರೆಡಿ ಸಾಹಸ ಬಂಡವಾಳವನ್ನು ಹೂಡಿಕೆ ತಗೊಂಡು ವ್ಯಾಪಾರವಾಗಿ ನಡೆಸಿ ಅದು ಆಲ್ರೆಡಿ ಇನ್ನೇನು ಮತ್ತೆ ಡೆವಲಪ್ಮೆಂಟ್ ಆಗೋ ಸ್ಟೇಜಲ್ಲಿ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಯಾರು ಸಾಹಸ ಬಂಡವಾಳ ಹೂಡಿಕೆ ಮಾಡಿರ್ತಾರಲ್ಲ ಅವರು ಹೊಸ ಮಾರುಕಟ್ಟೆನ ಅನ್ವೇಷಣೆ ಮಾಡ್ತಾರೆ. ಮತ್ತೆ ನಮಗೆ ಹೆಚ್ಚಿನ ಲಾಭ ಬರೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅವಕಾಶ ಸಿಗುತ್ತಾ ಅಂತ ಹುಡುಕ ಚೆಕ್ ಮಾಡ್ತಾರೆ. ಓಕೆ, ಹಂಗೆ ಇದು. ಮತ್ತು ಇನ್ನೊಂದು ಟ್ರ್ಯಾಕ್ ರೆಕಾರ್ಡ್ ಆಫ್ ಬಿಸ್ನೆಸ್, ಅಂದರೆ ವ್ಯಾಪಾರ ವಹಿವಾಟಿನ ಏನು ನಡೆದಿದೆ ಆ ಬಿಸ್ನೆಸ್ಸನ್ನು ಒಂದಷ್ಟು ರೆಕಾರ್ಡ್ಸ್ ಅಂದರೆ ದಾಖಲೆಗಳು ಏನಕ್ಕೆ ಬೇಕಪ್ಪ ಅಂತಂದರೆ ಮತ್ತೆ ಮರು ಹೂಡಿಕೆ ಮಾಡೋಕ್ಕೆ ಅವಕಾಶ ಇದೆಯಾ ಅಲ್ವಾ, ಅಥವಾ ವ್ಯಾಪಾರ ಸಂಸ್ಥೆಯಲ್ಲಿ ಇದೆಯಾ, ಅಥವಾ ನಮ್ಮ ಸಂಸ್ಥೆಯ ಏನು ವ್ಯಾಪಾರವಾಗಿ ನಡೆದಿದೆ ಅದರ ಟ್ರ್ಯಾಕ್ ರೆಕಾರ್ಡ್ಗಳನ್ನ ತಗೊಂಡು, ಅಂದರೆ ಅದು ಯಾವ ರೀತಿಯಲ್ಲಿ ವ್ಯಾಪಾರವಾಗಿ ನಡೆದಿದೆ ಅಂತ ತಗೊಳ್ಳೋದು. ಇವೆಲ್ಲ ಏನಕ್ಕಂದರೆ ಇನ್ ಫ್ಯೂಚರು ಹೂಡಿಕೆ ಮಾಡಬೇಕಾದಾಗ ನಮ್ಮ ಯಾರು ಸಾಹಸೋದ್ಯಮ ಬಂಡವಾಳ ಹೂಡಿಕೆ ಮಾಡೋರು ಇರ್ತಾರೆ ಅವ್ರು ನಿರ್ಧಾರ ತಗೊಳ್ಳೋ ಪ್ರಕ್ರಿಯೆಯಲ್ಲಿ ಇವೆಲ್ಲ ಭಾಳ ಅನುಕೂಲ ಆಯಿತು. ಹಾಗೆಯೇ ಉದ್ಯಮಿಗಳು ಟ್ರ್ಯಾಕ್ ರೆಕಾರ್ಡ್ ಆಫ್ ಎಂಟರ್ಪ್ರಿನರ್, ಹೂಡಿಕೆ ಏನು ಮಾಡಿದ್ಮೇಲೆ ಮಾಡೋಕ್ಕೂ ಮೊದಲು ಆ ಉದ್ಯಮಿಯ ಏನು ಉದ್ಯಮಿ ಇದ್ದಾನೆ ಆ ಥರ ಟ್ರ್ಯಾಕ್ ರೆಕಾರ್ಡು, ಅವ್ನು ಯಾವ ಥರ ವ್ಯಾಪಾರವಾಗಿ ನಡೆಸ್ತಾನೆ, ಆ ಥರ ಐಡಿಯಾಸ್ಗಳು ಏನಿದ್ದಾವೆ ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗ್ತದೆ. ಓಕೆ, ಇದಾದ್ಮೇಲೆ ನೆಕ್ಸ್ಟು ಮುಂದಿನ ಒಂದು ಹಂತದ ಕಡೆ ಹೋಗ್ತೀನಿ. ಏನಪ್ಪ ಅಂದ್ರೆ ಇದು ಭಾಳ ಭಾಳ ಮುಖ್ಯ ಆಯ್ತಿದ್ದು ಯಾವುದು, ಬಿಸ್ನೆಸ್ ಪ್ಲಾನ್. ದ ಬಿಸ್ನೆಸ್ ಪ್ಲಾನ್, ಎಸೆನ್ಷಿಯಲ್ಸ್ ಆಫ್ ಎ ಬಿಸ್ನೆಸ್ ಪ್ಲಾನ್ ಅಂತಂದ್ರೆ ವ್ಯವಹಾರ ಯೋಜನೆ, ವ್ಯವಹಾರ ಯೋಜನೆಯ ಅಗತ್ಯತೆಗಳು. ಯೋಜನೆ ಅಲ್ವಾ, ಯೋಜನೆ ಇದು ಬೇಕೇ ಬೇಕಲ್ವಾ. ಯೋಜನೆ ಇಲ್ಲದೆ ನಾವು ಯಾವುದೇ ವ್ಯಾಪಾರ ವಹಿವಾಟ ನಡೆಸಕ್ಕೆ ಸಾಧ್ಯನೇ ಇಲ್ಲ. ಆ ಯೋಜನೆ ಜೀವನಕ್ಕೂ ಆಗಿರ್ಬೋದು, ಜೀವನ ನಡೆಸಲು, ವ್ಯಾಪಾರ ವಹಿವಾಟ ನಡೆಸಲು ಅಥವಾ ಯಾವುದೇ ಪ್ರಕ್ರಿಯೆ ಮಾಡೋಕ್ಕೋಸ್ಕರನೂ ನಮಗೆ ಯೋಜನೆ ಬಹಳ ಬಹಳ ಮುಖ್ಯ ಆಗುತ್ತೆ. ಎಸ್ಪೆಷಲಿ ವ್ಯವಹಾರ ಯೋಜನೆಯ ಬಗ್ಗೆ ಹೇಳೋದಾದ್ರೆ, ಎ ಬಿಸ್ನೆಸ್ ಪ್ಲಾನ್ ಈಸ್ ಏನು ಡಿಸ್ಕ್ರಿಪ್ಷನ್ ಆಫ್ ದ ಬಿಸ್ನೆಸ್. ಓಕೆ, ಎ ರೋಡ್ ಮ್ಯಾಪ್ ದಟ್ ವಿಲ್ ಹೆಲ್ಪ್ ಯು ಗೆಟ್ ಟು ಯುವರ್ ಡಿಸೈರ್ಡ್ ಡೆಸ್ಟಿನೇಷನ್. ಅಂದರೆ ವ್ಯವಹಾರ ಯೋಜನೆ ಎಂಬುದು ವ್ಯವಹಾರದ ವಿವರಣೆಯಾಗಿದೆ ಮತ್ತು ಅಪೇಕ್ಷಿತ ಗಮ್ಯ ಸ್ಥಾನವನ್ನು ತಲುಪಲು, ಅಂದರೆ ಟಾರ್ಗೆಟ್ ಅನ್ನ ರೀಚ್ ಮಾಡೋಕ್ಕೆ ಏನಾಗಬೇಕು, ತಲುಪಲು ಇದು ಸಹಾಯ ಮಾಡುವ ರಸ್ತೆ ನಕ್ಷೆ ಅಲ್ವಾ. ನಾ ಯಾವುದೋ ಒಂದು ಪ್ಲೇಸ್ಗೆ ಹೋಗ್ಬೇಕಾದಾಗ ರೋಡ್ ಇರಬೇಕು, ರೋಡ್ ಮ್ಯಾಪ್ ಹಾಕೊಂಡು ಹೋಗುವಂಥದ್ದು ರಸ್ತೆ ನಕ್ಷೆ. ಮತ್ತೆ ಇಲ್ಲಿ ಏನಂದ್ರೆ ಇಟ್ ಗಿವ್ಸ್ you an idea of the obstacles that lie ahead that can point out possible alternative routes. ಅಂತಂದ್ರೆ ಇದು ಮುಂದೆ ಇರುವ ಅಡೆತಡೆಗಳ ಬಗ್ಗೆ ನಿಮಗೆ ಕಲ್ಪನೆಯನ್ನ ನೀಡುತ್ತದೆ ಮತ್ತು ಸಂಭವನೀಯ ಪರ್ಯಾಯ ಮಾರ್ಗಗಳನ್ನು ಎತ್ತಿ ತೋರಿಸುತ್ತದೆ ಅಂತ. ಇದರ ಏನು ಹೇಳ್ಬೋದಂದ್ರೆ ಬ್ಲೂ ಪ್ರಿಂಟ್ ಇದ್ದಂಗಿದು, ಅಂದ್ರೆ ನೀಲ ನಕ್ಷೆ. ಈ ಮನೆ ಕಟ್ಸ್ಬೇಕಾದಾಗೆಲ್ಲ ಮಾಡ್ತಾರೆ, ಪ್ಲಾನ್ ಬ್ಲೂ ಪ್ರಿಂಟ್ ಹಾಕ್ಸ್ತಾರೆ. ಮನೆ ಹಿಂಗಿರ್ಬೇಕು, ಈ ತರ ಇಲ್ಲಿ ಟಾಯ್ಲೆಟ್ ಇರಬೇಕು, ಇಲ್ಲಿ ದೇವ್ರ ಮನೆ ಇರಬೇಕು, ಇಲ್ಲಿ ಏನು ಕಿಚನ್ ಇರಬೇಕು, ಹಿಂಗೆ ಎಲ್ಲವನ್ನೂ ನಿರ್ಧಾರ ಮಾಡ್ತಾರೆ ಅಲ್ವಾ. ಬ್ಲೂ ಪ್ರಿಂಟ್ ನಕ್ಷೆ ಹಿಂಗೆ ಕಟ್ಟಿಸ್ಬೇಕು ಅಂತ ಮನೆ ಕಟ್ಟಿಸೋಕ್ಕೂ ಮುಂಚೆ. ವ್ಯಾಪಾರ ಮಾಡ್ಬೇಕಾದಾಗಲೂ ಅಷ್ಟೇ ಏನೋ ಒಂದು ಐಡಿಯಾಸು, ನಮ್ದು ಆಬ್ಜೆಕ್ಟ್ ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ಗೆ ತಕ್ಕಂತೆ ನಾವಿಲ್ಲಿ ಯೋಜನೆ ಹಾಕೊಂಡು ಕಾರ್ಯಾಚರಣೆಗೆ ತರುವಂಥ ಪ್ಲಾನ್ ಏನು ಮಾಡುತ್ತೆ, ನಮಗೆ ಫ್ಯೂಚರ್ ಅಡೆತಡೆಗಳ ಬಗ್ಗೆ ತೋರಿಸ್ಕೊಡುತ್ತೆ. ಮತ್ತೆ ಆಲ್ಟರ್ನೇಟಿವ್ ವೇವ್ಸ್, ಇಲ್ಲಿ ಲಾಸ್ ಆಗೋದಿದ್ರೆ ಇನ್ನೆಲ್ಲಿ ನಾವು ಪ್ರಾಫಿಟ್ ಮಾಡ್ಕೋಬಹುದು. ಓಕೆ, ಇದನ್ನೆಲ್ಲ ನಮಗೆ ಗೊತ್ತಾಗ್ತದೆ. ಹಾಗೇನೆ ಎಸೆನ್ಷಿಯಲ್ ಎಲಿಮೆಂಟ್ಸ್, ಅಂದರೆ ವ್ಯವಹಾರ ಸಂಸ್ಥೆ ಏನಿದೆ ಇಲ್ಲಿರುವಂತಹ ಅಂಶಗಳು, ಏನೇನು ಅಂಶಗಳು ಇರ್ತವೆ. ಒಂದು ವ್ಯವಹಾರ ಯೋಜನೆ ಅಂದರೆ ಅದರಲ್ಲಿ ಬರುವಂತಹ ಒಂದಷ್ಟು ಅಂಶಗಳು ಯಾವ್ದು ಬರ್ತವೆ, ಎಕ್ಸಿಕ್ಯೂಟಿವ್ ಸಮ್ಮರಿ ಅಂತ, ಅಂದರೆ ಕಾರ್ಯನಿರ್ವಾಹಕ ಸಾರಾಂಶ. ಇಲ್ಲಿ ಏನಂದ್ರೆ ಸಂಸ್ಥೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯು ನಮಗೆ ಇಲ್ಲಿ ಲಭ್ಯ ಇರ್ತದೆ ಅಲ್ವಾ. ಸಂಸ್ಥೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ, ಸಂಸ್ಥೆ ಹೆಸರು, ಯಾರು ಓನರ್, ಯಾರು ಈ ಶೇರ್ ಹೋಲ್ಡರ್ಸ್ ಯಾರು, ಹೆಂಗ್ ವ್ಯಾಪಾರ ಮಾಡುತ್ತೆ, ಎಲ್ಲ ಮಾಹಿತಿ ಇರುತ್ತೆ. ಅದರ ಟಾರ್ಗೆಟ್ ಏನು, ಎಷ್ಟು ಬಂಡವಾಳ ಇದೆ, ಎಲ್ಲವೂ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಎಕ್ಸಿಕ್ಯೂಟಿವ್ ಸಮ್ಮರಿ ಇರ್ತದೆ. ಇದಾದ್ಮೇಲೆ ಮಾರುಕಟ್ಟೆ ಸಾರಾಂಶ, ಅಂದ್ರೆ
ಯಾವ ಒಂದು ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಆ ಮಾರುಕಟ್ಟೆಯ ಕುರಿತಾಗಿ ಏನು ಏನು ಕಂಪ್ಲೀಟ್ ಆಗಿ ಅದರ ಒಂದು ಸಮ್ಮರಿ ರಿಪೋರ್ಟ್ ಇದರಲ್ಲಿ ಇರ್ತದೆ, ಸಾರಾಂಶದ ಒಂದು ವರದಿ. ಇದಾದ್ಮೇಲೆ ನೆಕ್ಸ್ಟ್ ಮುಂದೆ ಬರುತ್ತದೆ ಮಾರ್ಕೆಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್, ಅಂದ್ರೆ ಮಾರುಕಟ್ಟೆ ಮತ್ತು ವಿತರಣೆಯ ಒಂದು ಚಾನಲ್ ಅಥವಾ ಸಂಸ್ಥೆಯ ಮಾರುಕಟ್ಟೆ ಮತ್ತು ಅದರ ವಿತರಣೆಯ ಮಾರ್ಗಗಳೆಲ್ಲ ಕುರಿತಾಗಿ ಈ ಒಂದು ಅಂಶದಲ್ಲಿ ಮಾಹಿತಿಗಳು ಇರ್ತವೆ. ಅದಾದ್ಮೇಲೆ ಕಂಪನಿ ಹಿಸ್ಟ್ರಿ ಅಂಡ್ ಆಪರೇಷನ್ಸ್, ಅಂದ್ರೆ ಸಂಸ್ಥೆಯ ಇತಿಹಾಸ ಮತ್ತು ಕಾರ್ಯಾಚರಣೆಗಳು. ಸಂಸ್ಥೆ ಸ್ಥಾಪನೆ ಆಗಿದೆ ಯಾವಾಗ, ಯಾರು ಅದರ ಸ್ಥಾಪಕರು, ಅದು ಹೆಂಗ್ ಬೆಳ್ಕೊಂಡು ಬಂತು, ಹೆಂಗ್ ವ್ಯಾಪಾರ ಮಾಡ್ತಾ ಇದೆ, ಹೆಂಗೆ ವ್ಯಾಪಾರ ಮಾಡ್ತು, ಆಗ ಎಷ್ಟು ಲಾಭ ತಗೊಂತು, ಕಾರ್ಯಾಚರಣೆ ಹೇಗೆ ಮಾಡ್ತು, ಎಲ್ಲದರ ಮಾಹಿತಿ ಈ ಒಂದು ಅಂಶದಲ್ಲಿ ಬರ್ತದೆ. ಇದಾದ್ಮೇಲೆ ಮ್ಯಾನೇಜ್ಮೆಂಟ್, ಸಂಸ್ಥೆಯ ನಿರ್ವಹಣಾ ತಂಡದಲ್ಲಿ ಯಾರಿದ್ದಾರೆ, ಆ ತಂಡ ಹೇಗೆ ಕಾರ್ಯನಿರ್ವಹಿಸುತ್ತೆ, ಆ ಸದಸ್ಯರ ಸಂಪೂರ್ಣ ಮಾಹಿತಿ ಎಲ್ಲವನ್ನ ಮತ್ತು ಆ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಯಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲವನ್ನ ಈ ಒಂದು ಅಂಶದಲ್ಲಿ ನಾವು ಕಾಣ್ಬೋದು. ಓಕೆ, ಇದಾದ್ಮೇಲೆ ಮುಂದಿನ ಅಂಶ ಏನಪ್ಪಾ ಅಂದ್ರೆ ಪ್ರೊಡಕ್ಷನ್, ಉತ್ಪಾದನೆ ಅಥವಾ ಕಾರ್ಯಾಚರಣೆಗಳು. ವ್ಯಾಪಾರ ಸಂಸ್ಥೆಯ ಉತ್ಪಾದನೆಯ ಬಗ್ಗೆ ಮಾಹಿತಿ ಹಾಗೂ ಕಾರ್ಯಾಚರಣೆ ಮಾಹಿತಿ ಅದನ್ನ ಈ ಒಂದು ಅಂಶ ಒಳಗೊಂಡಿರುತ್ತದೆ. ಹಾಗೆ ವ್ಯಾಪಾರ ಸಂಸ್ಥೆಗೆ ಮುಂದೆ ಇರುವಂತಹ ಬೆಳವಣಿಗೆಯ ಅವಕಾಶಗಳು. ಈಗಾಗಲೇ ಒಂದು ರೇಂಜ್ ಅಲ್ಲಿ ಬೆಳೆದಿದೆ ಅಲ್ವಾ, ಈಗಾಗಲೇ ಒಂದು ರೇಂಜಿಗೆ ಬೆಳ್ಕೊಂಡು ಬಂದಿದೆ. ಮುಂದೆ ಭವಿಷ್ಯದಲ್ಲಿ ವ್ಯಾಪಾರ ಸಂಸ್ಥೆಗೆ ಏನಾದ್ರೂ ಬೆಳಿಲಿಕ್ಕೆ ಮತ್ತೆ ಅವಕಾಶ ಇದೆಯಾ, ಗ್ರೋತ್ಗೆ ಅವಕಾಶ ಇದೆಯಾ, ಅದರ ಬಗ್ಗೆ ಮಾಹಿತಿ ನಮ್ಗೆ ಇಲ್ಲಿ ಲಭ್ಯ ಇರ್ತದೆ. ನಮ್ಗೆ ಅಂದ್ರೆ ಅವ್ರಿಗೆ ಯಾರು ಸಾಹಸ ಬಂಡವಾಳನ ಹೂಡಿಕೆ ಮಾಡ್ತಾರೆ ಅವರು. ಅದಾದ್ಮೇಲೆ ಮತ್ತೆ ಇನ್ನೊಂದು ಮಾಹಿತಿ ಇರುತ್ತೆ, ಏನು ಕ್ಯಾಪಿಟಲ್ ನೀಡ್ಸ್ ಅಂಡ್ ಲಿಕ್ವಿಡಿಟಿ ಅಂತಂದ್ರೆ ಬಂಡವಾಳದ ಅಗತ್ಯತೆಗಳು ಮತ್ತು ದ್ರವ್ಯತೆ. ಅಂದ್ರೆ ಫ್ಯೂಚರ್ ಮತ್ತೆ ಬಂಡವಾಳ ಎಷ್ಟು ಬೇಕಾಗ್ಬೋದು, ಬಂಡವಾಳ ಎಷ್ಟು ಬೇಕು ನಮ್ಗೆ ಕಾರ್ಯಾಚರಣೆ ಮಾಡಲಿಕ್ಕೆ, ಎಲ್ಲದರ ಬಗ್ಗೆ ಮಾಹಿತಿ ಇರುತ್ತೆ. ಹಾಗೆ ಇದು ಫಿನಾನ್ಷಿಯಲ್ ಇನ್ಫಾರ್ಮೇಶನ್, ಅಂದ್ರೆ ಸಂಸ್ಥೆಯ ಬಜೆಟ್ ಏನೇನಿರ್ತವೆ ಇಲ್ಲಿ, ಬಜೆಟ್ ಬಗ್ಗೆ ಇರ್ತದೆ ಮಾಹಿತಿ, ಬಜೆಟ್ ಬಗ್ಗೆ ಇರ್ತದೆ. ಹಾಗೆ ಎಕ್ಸ್ಪೆನ್ಸಸ್ಸು, ಇನ್ಕಮ್ಮು ಅಲ್ವಾ, ಆಮೇಲೆ ನೆಕ್ಸ್ಟ್ ಪ್ರಾಫಿಟ್, ಎಲ್ಲದರ ಬಗ್ಗೆ, ಅಂದರೆ ಒಟ್ಟಾರೆಯಾಗಿ ಹಣಕಾಸಿನ ವಿವರಗಳು, ಹಣಕಾಸಿನ ಮಾಹಿತಿ, ಎಲ್ಲಾ ಮಾಹಿತಿಗಳನ್ನ ಈ ಒಂದು ಅಂಶ ಒಳಗೊಂಡಿರುತ್ತೆ. ಲಾಸ್ಟ್ ಅಲ್ಲಿ ಅಪೆಂಡಿಕ್ಸ್ ಅಂದ್ರೆ ಅನುಬಂಧ, ಎಲ್ಲದರ ಒಟ್ಟು ಅಂಶಗಳ ಒಳಗೊಂಡಿರುತ್ತೆ. ಅಂದ್ರೆ ಒಂದು ವ್ಯಾಪಾರ ಯೋಜನೆ ಹೆಂಗಿರ್ಬೇಕು, ಅದರಲ್ಲಿರುವಂತಹ ಅಂಶಗಳು ಇಷ್ಟು ಅಂಶಗಳನ್ನ ಅದು ಒಳಗೊಂಡಿರುತ್ತೆ. ಓಕೆ, ಸೊ ಮತ್ತೆ ಮುಂದುವರಿದು ನೋಡೋದಾದ್ರೆ ದ process of venture capital financing ಪ್ರಕ್ರಿಯೆ ಏನು? The venture capital activity is a sequential process involving various steps. ಅಂದ್ರೆ ಸಾಹಸೋದ್ಯಮ ಬಂಡವಾಳ ಚಟುವಟಿಕೆಯು ವಿವಿಧ ಹಂತಗಳನ್ನ ಒಳಗೊಂಡ ಅನುಕ್ರಮವಾದಂತಹ ಒಂದು ಪ್ರಕ್ರಿಯೆಯಾಗಿದೆ. ಹೆಂಗ್ ಹೂಡಿಕೆ ಮಾಡ್ತಾರೆ, ಯಾವ ತರ ಅದು ಆರಂಭ ಆಗುತ್ತೆ, ಒಬ್ಬ ಸಾಹಸೋದ್ಯಮ ಬಂಡವಾಳ ಹೇಗೆ ಆತ ಹೂಡಿಕೆ ಮಾಡ್ತಾನೆ, ಸುಮ್ಮನೆ ಎಲ್ಲ ಹೂಡಿಕೆ ಮಾಡ್ಬಿಡ್ತಾರೆ, ಖಂಡಿತ ಮಾಡಲ್ಲ. ಹೆಂಗ್ ಮಾಡ್ತಾನೆ ಅಂದ್ರೆ ಮೊದಲು ಒಪ್ಪಂದದ ವ್ಯವಹಾರದ ಮೂಲಕ ಒಂದು ಒಪ್ಪಂದ ಮಾಡ್ಕೊಂಡು ಆಮೇಲೆ ಏನ್ ಮಾಡೋದು, ಅದನ್ನ ಪರಿಶೀಲನೆ ಮಾಡೋಂಥದ್ದು. ಆಯ್ತು, ಅಗ್ರಿಮೆಂಟ್ ಆಗಿದೆ, ಎಲ್ಲ ಆಗಿದೆ, ನೆಕ್ಸ್ಟ್ ಸ್ಕ್ರೀನಿಂಗ್ ಮಾಡ್ತಾರೆ. ಅಂದ್ರೆ ಯಾವ ಅಂಶಗಳು, ಅಗತ್ಯ ಅಂಶಗಳು, ಅನಗತ್ಯ ಅಂಶಗಳು ಎಲ್ಲ ಸ್ಕ್ರೀನಿಂಗ್ ಆಗ್ತದೆ. ಕಡೆಗೆ ಅದನ್ನ ಮೌಲ್ಯಮಾಪನ ಮಾಡೋದು, ಎವಲ್ಯೂಷನ್ ಸ್ಟೇಜ್ ಅನ್ನ ದಾಟ್ಕೊಂಡು ಪ್ರಕ್ರಿಯೆ ದಾಟದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಮೌಲ್ಯಮಾಪನ ಆದ್ಮೇಲೆ ಫೈನಲ್ ಆಗಿದ್ಮೇಲೆ ಒಪ್ಪಂದ ಮಾಡ್ಕೋತಾರೆ ಜೊತೆಯಲ್ಲಿ. ಮೊದಲು ವ್ಯವಹಾರದ ಮೂಲ, ಆ ಮೂಲನ ತಂದ್ಮೇಲೆ ಅದನ್ನ ಪರಿಶೀಲನೆ ಮಾಡಾದ್ಮೇಲೆ ಅದನ್ನ ಮೌಲ್ಯಮಾಪನ ಮಾಡತ್ತದು. ಮೌಲ್ಯಮಾಪನ ಮಾಡಾದ್ಮೇಲೆ ಈಗ ನನಗೆ ಒಪ್ಪಿಗೆ ಆಗಿದೆ ಅಂತ ಅಂದ್ಬಿಟ್ಟು ಅವ್ರ ತಲೆ ವ್ಯವಹಾರ ರಚನೆ ಮಾಡೋಂಥದ್ದು, ಡೀಲ್ ಒಪ್ಪಂದದ್ದು. ನೆಕ್ಸ್ಟ್ ಏನ್ ಮಾಡೋದು, ಪೋಸ್ಟ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್, ಅಂದ್ರೆ ಹೂಡಿಕೆ ನಂತರದ ಚಟುವಟಿಕೆಗಳು, ಯಾವ ಚಟುವಟಿಕೆಗಳು ಬರ್ತಾವೆ ಅಲ್ವಾ. ಲಾಸ್ಟ್ ಅಲ್ಲಿ ಆಯ್ತು, ಇಲ್ಲಿ ನನ್ನ ಕಾರ್ಯ ಮುಗೀತು, ನಾನೀಗ ಇಲ್ಲಿಂದ ಡಿಸ್ಇನ್ವೆಸ್ಟ್ಮೆಂಟ್ ಆಗೋದು, ಅಂದ್ರೆ ಎಕ್ಸಿಟ್ ಆಗೋದು. ಹೆಂಗೆ ಎಕ್ಸಿಟ್ ಆಗೋದು, ಯಾವ್ದಾದ್ರು ಸಂಸ್ಥೆನಲ್ಲಿ ಇದನ್ನ ಮರ್ಜ್ ಮಾಡೋಂಥದ್ದ ಅಥವಾ ಅಕ್ವೈರ್ ಮಾಡೋಂಥದ್ದ, ಈ ರೀತಿಯಾಗಿ ನಾನು ಏನು ಹೂಡಿಕೆ ಮಾಡಿದ್ದೀನಿ ಆ ಹೂಡಿಕೆ ಹಣವನ್ನ ಹೊರಗಡೆ ಹೆಂಗ್ ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಾರೆ. ಹೂಡಿಕೆ ಮಾಡಿ ಹಾಕಿ ಬಿಟ್ಬಿಡಲ್ಲ ಅವರು, ಯಾಕಂದ್ರೆ
ಮತ್ತೆ ತಗೊಂಡು ಮತ್ತೆ ಬೇರೆ ಕಡೆ ಹೂಡಿಕೆ ಮಾಡಬೇಕು ಅಲ್ವಾ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಮಗೆ ಇಲ್ಲಿ ಲಭ್ಯ ಇರುತ್ತೆ. ಓಕೆ, ಇವೆಲ್ಲವೂ ಕೂಡ ನಮಗೇನು ದಿಸ್ ಆರ್ ಆಲ್ ದ ಪ್ರೊಸೆಸ್ ಆಫ್ ವೆಂಚರ್ ಕ್ಯಾಪಿಟಲ್ ಫೈನಾನ್ಸಿಂಗ್. ಈಗ ಮೆಥಡ್ಸ್, ವಿಧಗಳು. ಸಾಹಸ ಬಂಡವಾಳ ಹಣಕಾಸಿಗೆ ಇರುವಂತಹ ಒಂದಷ್ಟು ವಿಧಗಳು ಏನಂದ್ರೆ, ಇನ್ ಆರ್ಡರ್ ಟು ರೈಸ್ ಫಂಡ್ಸ್ ಟು ಸರ್ವೈವ್ ಅಂಡ್ ಗ್ರೋ ಎ ಪ್ರಾಫಿಟಬಲ್ ವೆಂಚರ್ ಫಾರ್ ಎ ಲಾಂಗರ್ ಪೀರಿಯಡ್, ಸ್ಟಾರ್ಟ್ಅಪ್ ಕಂಪನೀಸ್ ಮೇಕ್ ಯೂಸ್ ಆಫ್ ವೇರಿಯಸ್ ಮೆಥಡ್ಸ್. ಅಂದ್ರೆ ಮಾರುಕಟ್ಟೆಯಲ್ಲಿ ಬದುಕುಳಿಯಲು ಮತ್ತು ದೀರ್ಘಾವಧಿಯವರೆಗೆ ಲಾಭದಾಯಕ ಉದ್ಯಮವನ್ನ ಬೆಳೆಸಲು, ಮಾರುಕಟ್ಟೆಯಲ್ಲಿ ಬದುಕುಳಿಯಲು ಮತ್ತು ದೀರ್ಘಾವಧಿಯವರೆಗೆ ಲಾಭದಾಯಕ ಉದ್ಯಮವನ್ನ ಬೆಳೆಸಲು ಹಣವನ್ನ ಸಂಗ್ರಹಿಸಲು ಪ್ರಾರಂಭಿಕ ಕಂಪನಿಗಳು ಏನ್ ಮಾಡ್ತವೆ, ಸಂಸ್ಥೆಗಳು ಏನ್ ಮಾಡ್ತವೆ, ವಿವಿಧ ವಿಧಾನಗಳನ್ನ ಬಳಸ್ಕೊತವೆ ಅಲ್ವಾ. ಏನು ಮುಖ್ಯವಾಗಿ ಹೇಳಿದ್ರೆ, ಮಾರುಕಟ್ಟೆಯಲ್ಲಿ ಬದುಕಕ್ಕೋಸ್ಕರ ಮತ್ತು ಇನ್ನೊಂದು ದೀರ್ಘಾವಧಿಯವರೆಗೆ ಲಾಭದಾಯಕ, ಬರೀ ಬದುಕದಷ್ಟೇ ಅಲ್ಲ, ಅದು ದೀರ್ಘಾವಧಿಯಲ್ಲಿ ಲಾಭದಾಯಕ ಉದ್ಯಮನ ಬೆಳೆಸೋಕ್ಕೋಸ್ಕರ ಅಲ್ವಾ. ಬದುಕಕ್ಕೆ ಮತ್ತೆ ದೀರ್ಘಾವಧಿಯ ಲಾಭದಾಯಕ ಮಾಡೋಕ್ಕೋಸ್ಕರ ವ್ಯವಹಾರ ಸಂಸ್ಥೆಗಳು ಏನ್ ಮಾಡ್ತವೆ, ವಿವಿಧ ವಿಧಾನಗಳನ್ನ ಬಳಸ್ಕೊತವೆ. ಯಾವ್ದ್ರಲ್ಲಿ? ವೆಂಚರ್ ಫೈನಾನ್ಸಿಂಗ್. ಯಾವ್ಯಾವ ರೀತಿಯಲ್ಲಿ ಅಲ್ಲಿ ವೆಂಚರ್ ಫೈನಾನ್ಸಿಂಗ್ ಇದೆ, ಅವೈಲಬಲ್ ಇದೆ ಅಂತ. ಯಾವ್ಯಾವ ಟೈಪ್ ಇದೆ? ಈಕ್ವಿಟಿ ಫೈನಾನ್ಸಿಂಗ್ ಅಂದ್ರೆ ಷೇರು ಹಣಕಾಸು. ಓಕೆ, ಆಮೇಲೆ ಕಂಡೀಷನ್ಡ್ ಲೋನ್, ಷರತ್ತುಬದ್ಧ ಕಂಡೀಷನ್ ಹಾಕೊಡುವಂಥದ್ದು. ಇದು ಈಕ್ವಿಟಿ ಫೈನಾನ್ಸಿಂಗ್, ನಥಿಂಗ್ ಬಟ್ ಈಕ್ವಿಟಿ ಶೇರ್ ಅಂತ ಕೂಡ ಅನ್ಕೊಂಡಿದ್ದಾರೆ. ಕಂಡೀಷನ್ ಲೋನ್ ಅಂತಂದ್ರೆ ಏನು? ನಥಿಂಗ್ ಬಟ್ ಡಿವೆಂಚರ್ಸ್, ಸಾಲ ಪತ್ರಗಳು. ಆಮೇಲೆ ಕನ್ವೆನ್ಷನ್ ಲೋನ್ಸ್, ಇಲ್ಲೂ ಕೂಡ ಡಿಬೆಂಚರ್ ಇದೆ, ಸಾಲ ಪತ್ರಗಳು ಅಲ್ವಾ. ಇದು ಕ್ರೆಡಿಟರ್ಸು. ಓಕೆ, ಕ್ರೆಡಿಟರ್ಸ್ ಅಂತ ಕೂಡ ಅನ್ಕೋಬಹುದು. ಸಾಲವನ್ನ ತಗೊಂಡ್ ಬರೋದು ಅಂದ್ರೆ ಕಂಡೀಷನ್ ಆಗಿ ಸಾಲನ ತಗೊಂಡ್ಬರೋದು, ಎಲ್ಲಿಂದ? ಹೂಡಿಕೆದಾರರಿಂದ ತಗೊಂಡಿರ್ತೀವಿ. ಅಂದ್ರೆ ಇಲ್ಲಿ ನಾವು ಕಲಿತಾ ಇರ್ತದೇನೋ, ಯಾವ್ಯಾವ ಮೆಥಡ್ ಅಲ್ಲಿ ವೆಂಚರ್ ಫೈನಾನ್ಸಿಂಗ್ ಅವೈಲೇಬಲ್ ಇದೆ. ಸಾಹಸೋದ್ಯಮ ಹಣಕಾಸು ಅಲ್ಲಿರುವಂತಹ ಒಂದಷ್ಟು ಟೈಪ್ಸು. ಷೇರುಬದ್ಧ ಆಯ್ತು, ಷೇರು ಹಣಕಾಸು ಆಯ್ತು, ಷರತ್ತುಬದ್ಧ ಆಯ್ತು. ನೆಕ್ಸ್ಟ್ ಸಾಂಪ್ರದಾಯಿಕ ಸಾಲಗಳು ಅಂದ್ರೆ ಒಂಥರ ಇದು ಕೈ ಸಾಲ ಅಂತ ಕರೀತಾರೆ, ಆ ತರ ಅಲ್ಲ. ನೆಕ್ಸ್ಟ್ ಇನ್ಕಮ್ ನೋಟು, ಆದಾಯ ಟಿಪ್ಪಣಿ ಹಾಗೂ ಸಾಲ ಪತ್ರಗಳು. ಇವಿಷ್ಟು ಮೆಥಡ್ಸು ನಮಗೆ ಅವೈಲಬಲ್ ಇದಾವೆ ಇಲ್ಲೇ ಸಾಹಸೋದ್ಯಮ ಬಂಡವಾಳದಲ್ಲಿ. ಈಗ ಮುಂದಿನ ಅಂಶ ಏನಪ್ಪ ಅಂದ್ರೆ, ಡಿಸ್ಇನ್ವೆಸ್ಟ್ಮೆಂಟ್ ಮೆಕಾನಿಸಮ್ ಆರ್ ಎಕ್ಸಿಟ್ ಆಪ್ಷನ್. ಎಕ್ಸಿಟ್ ಏನು? ಬಂಡವಾಳ ಹಿಂತೆಗೆತದ ಕಾರ್ಯವಿಧಾನಗಳು ಅಂತ. ಏನ್ ಬರುತ್ತೆ ಇದರಲ್ಲಿ ಅಂದ್ರೆ, an important aspects of venture capital investing is the exit strategies. ಅಂದ್ರೆ ಸಾಹಸೋದ್ಯಮ ಬಂಡವಾಳ ಹೂಡಿಕೆಯ ಒಂದು ಪ್ರಮುಖ ಅಂಶವೇನಪ್ಪ ಅಂದ್ರೆ ನಿರ್ಗಮನ ತಂತ್ರಗಳು. ನೋಡ್ರಿ, ಬಂಡವಾಳ ಹೂಡಿಕೆ ಮಾಡ್ಬಿಟ್ಟು ಲಾಭ ತಗೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಇಲ್ಲಿ ನಿರ್ಗಮನ ತಂತ್ರಗಳು ಕೂಡ ಒಂದು ಪ್ರಮುಖ ಅಂಶ ಆಗ್ತದೆ. ಹೇಗೆ? ದ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಆರ್ ಲಿಕ್ವಿಡೇಷನ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಸ್ಟೇಜ್ ಆಫ್ ವೆಂಚರ್ ಕ್ಯಾಪಿಟಲ್ ಫಂಡಿಂಗ್. ಅಂದ್ರೆ ಹೂಡಿಕೆ ಅಥವಾ ದಿವಾಳಿಯ ರೂಪದಲ್ಲಿ ನಿರ್ಗಮಿಸುವುದು. ಹೂಡಿಕೆ ಅಂದ್ರೆ ಇದನ್ನ ಬೇರೆ ಕಡೆ ಹೂಡಿಕೆ ಮಾಡುವಂಥದ್ದು, ಮತ್ತು ದಿವಾಳಿ ರೂಪದಲ್ಲಿ ನಿರ್ಗಮಿಸುವುದು ಸಾಹಸೋದ್ಯಮ ಬಂಡವಾಳ ನಿಧಿಯ ಕೊನೆಯ ಮತ್ತು ಅಂತಿಮ ಹಂತವಾಗಿದೆ. ಓಕೆ, ಸೊ ಮುಂದಿನ ಒಂದು ಅಂಶದ ಬಗ್ಗೆ ನೋಡಿದ್ರೆ ಯಾವ ರೀತಿಲಿ ಅಂತಂದ್ರೆ, ವಿಧಾನಗಳು, ಕಾರ್ಯವಿಧಾನಗಳು ಯಾವ ಇದಾವೆ? ಇನಿಷಿಯಲ್ ಪಬ್ಲಿಕ್ ಆಫರ್ಸ್ ಅಂತ, ಅಂದ್ರೆ ಪಬ್ಲಿಕ್ ಇಂದ ಶೇರ್ಸ್ ನ ಕಾಲ್ ಮಾಡೋಂಥದ್ದು. ಕಾಲ್ ಮಾಡಿದಾಗ ಸಾರ್ವಜನಿಕರು ಬಂಡವಾಳ ಹೂಡಿಕೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾರು ವೆಂಚರ್ ಕ್ಯಾಪಿಟಲ್ ಮಾಡಿರ್ತಾರೆ, ಸಂಸ್ಥೆಗಳು ಅಥವಾ ವ್ಯಕ್ತಿಗಳು, ಅವರು ಬಂಡವಾಳ ಹಿಂತೆಗೆದುಕೊಳ್ಳೋದು. ಅಥವಾ ಇನ್ಯಾವ ರೀತಿಯಲ್ಲಿ ಮರ್ಜರ್ ಅಂಡ್ ಅಕ್ವಿಷನ್, ವಿಲೀನಗಳು ಮತ್ತು ಸ್ವಾಧೀನ, ಇನ್ನೊಂದು ವ್ಯಾಪಾರ ಸಂಸ್ಥೆಯ ವಿಲೀನಕ್ಕೆ ಒಳಪಡಿಸುವ ಮುಖಾಂತರ ಅಥವಾ ಅದರ ಇನ್ನೊಂದು ವ್ಯಾಪಾರ ಸಂಸ್ಥೆಯ ಸ್ವಾಧೀನಕ್ಕೆ ಕೊಡುವ ಮುಖಾಂತರ ಬಂಡವಾಳವನ್ನ ಹಿಂತೆಗೆದುಕೊಳ್ಳುವಂಥದ್ದು. ಮತ್ತು ಶೇರ್ಸ್ ಅನ್ನ ಬೈ ಬ್ಯಾಕ್ ಮಾಡೋ ಮುಖಾಂತರ, ನಮ್ಮ ಶೇರ್ಸ್ ನ ಬೇರೆಯವರಿಗೆ ಬೈ ಮಾಡೋ ಮುಖಾಂತರ. ಹಾಗೇನೆ ಸೇಲ್ ಟು ಅದರ್ ಸ್ಟ್ರಾಟಜಿಕ್ ಇನ್ವೆಸ್ಟರ್ಸ್, ಅಂದ್ರೆ ಇತರ ಕಾರ್ಯತಂತ್ರದ ಹೂಡಿಕೆದಾರರಿಗೆ ಮಾರಾಟ ಮಾಡೋಂಥದ್ದು. ಅಂದ್ರೆ ಏನೋ ಒಬ್ಬ ಡಿಸ್ಇನ್ವೆಸ್ಟ್ಮೆಂಟ್, ಇಲ್ಲಿ ಯಾರು ಈ ಸಾಹಸ ಬಂಡವಾಳ ಹೂಡಿಕೆ ಮಾಡಿರ್ತಾರಲ್ಲ ಹೂಡಿಕೆದಾರರು, ಅವ್ರೇನ್ ಮಾಡ್ತಾರೆ, ತಮ್ಮ ಬಂಡವಾಳವನ್ನ ವಾಪಸ್ಸು ತಗೋಬೇಕಾದಾಗ
ತಮ್ಮ ಪಾಲಿನ ಶೇರನ್ನ ಏನು ಮಾಡ್ತಾರೆ, ತಮ್ಮ ಪಾಲಿನ ವ್ಯಾಪಾರ ಸಂಸ್ಥೆಯ ಒಂದು ಭಾಗವನ್ನ ಅವರು ಇತರ ಹೂಡಿಕೆದಾರರಿಗೆ ಮಾರಾಟ ಮಾಡುವಂಥದ್ದು. ಹಾಗೆ OTC ಅಂದ್ರೆ ಓವರ್ ದ ಕೌಂಟರ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಮತ್ತು ಮ್ಯಾನೇಜ್ಮೆಂಟ್ ಬೈಔಟ್ಸ್ ಮುಖಾಂತರ ಅವ್ರು ಏನ್ ಮಾಡ್ಬೋದು, ತಮ್ಮ ಬಂಡವಾಳವನ್ನ ಹಿಂತೆಗೆತ ಮಾಡ್ಬೋದು ಅಲ್ವಾ. ಇವಿಷ್ಟು ಕಾರ್ಯವಿಧಾನದ ಅನ್ವಯ ಸಾಹಸ ಬಂಡವಾಳ ಹೂಡಿಕೆ ಮಾಡಿದಂಥ ಹೂಡಿಕೆದಾರರು ಅಥವಾ ಸಂಸ್ಥೆಗಳು ತಮ್ಮ ಬಂಡವಾಳವನ್ನ ಹಿಂತೆಗೆದುಕೊಳ್ಬಹುದು. ಇನ್ನು ಕಡೆಯದಾಗಿ ಉಪಸಂಹಾರ. ಇಲ್ಲೇನಪ್ಪ ಅಂದ್ರೆ ಯಂಗ್ ಅಂಡ್ ಇನ್ನೋವೇಟಿವ್ ಹೈ ಪೊಟೆನ್ಷಿಯಲ್ ಕಂಪನೀಸ್, ಯಂಗ್ ಅಂಡ್ ಇನ್ನೋವೇಟಿವ್ ಹೈ ಪೊಟೆನ್ಷಿಯಲ್ ಕಂಪನೀಸ್ ಆರ್ ಸೆಂಟರ್ ಫಾರ್ ಪ್ರಾಸ್ಪರಸ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ರೀಜನ್ ಅಲ್ವಾ. ಕಾಮನು ಹೊಸದಾಗಿ ಸ್ಥಾಪನೆ ಆಗಿರುವಂತಹದ್ದಾಗಿರ್ಬೋದು, ಅಥವಾ ಏನೊಂದು ಇನ್ನೋವೇಟಿವ್ ಆಗಿ ಹೈ ಪೊಟೆನ್ಷಿಯಲ್ ಇರುವಂತಹ ಕಂಪನಿಗಳು ಯಾವಾಗಲೂ ಕೂಡ ಆರ್ಥಿಕ ಅಭಿವೃದ್ಧಿಯಲ್ಲಿ ಅವು ತಮ್ಮ ಸ್ಥಾನವನ್ನು ಕೇಂದ್ರೀಕರಿಸಿರ್ತವೆ. ಹಾಗೇನೆ ಅಟ್ ದ ಸೇಮ್ ಟೈಮ್ ವೆಂಚರ್ ಕ್ಯಾಪಿಟಲ್ ಈಸ್ ಆಫ್ಟನ್ ಒನ್ ಆಫ್ ದ ಫ್ಯೂ ಫೈನಾನ್ಷಿಯಲ್ ಆಪ್ಷನ್ಸ್ ಫಾರ್ ದೀಸ್ ಕಂಪನೀಸ್ ಅಂಡ್ ಇಟ್ ಈಸ್ ವೈಡ್ಲಿ ಅಕ್ಸೆಪ್ಟೆಡ್ ದಟ್ ವೆಂಚರ್ ಕ್ಯಾಪಿಟಲಿಸ್ಟ್ ಪ್ಲೇ ಕೀ ರೋಲ್ ಇನ್ ದ ಡೆವಲಪ್ಮೆಂಟ್. ಅಂದ್ರೆ ಇಲ್ಲೇನು ಇನ್ನೋವೇಟಿವ್ ಐಡಿಯಾಸ್ ಇರುವಂತಹ ಕಂಪ್ನಿಗಳಾಗಿರ್ಬೋದು ಅಥವಾ ಯಂಗ್ ಕಂಪ್ನಿ ಆಗಿರ್ಬೋದು, ಇವರು ಈಗಾಗಲೇ ನೋಡಿದಂಗೆ ಎಕನಾಮಿಕ್ ಡೆವಲಪ್ಮೆಂಟ್ ಆ ಒಂದು ಸ್ಥಳೀಯ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರ್ತಾರೆ. ಆದರೆ ಈ ಸ್ಥಾನ ಹೊಂದಕ್ಕೆ ಯಾರು ಕಾರಣಕರ್ತಾರೋ, ಸಾಹಸ ಬಂಡವಾಳವನ್ನ ಹೂಡಿಕೆ ಮಾಡುವಂತವರು ಅಲ್ವಾ. ಒಂದು ವ್ಯಾಪಾರ ಸಂಸ್ಥೆ ಸ್ಥಾಪನೆ ಆದ್ರೆ ಒಂದು ಸ್ಥಳದ ಆರ್ಥಿಕ ಅಭಿವೃದ್ಧಿ ಆಗುತ್ತೆ ಖಂಡಿತ. ಆದ್ರೆ ನಾವು ಇಲ್ಲೇನು ಅಬ್ಸರ್ವ್ ಮಾಡ್ಬೋದು, ಇನ್ನೋವೇಟಿವ್ ಅಂದ್ರೆ ವಿಭಿನ್ನವಾಗಿ ಕಾರ್ಯಾಚರಣೆ ನಡೆಸುವಂತಹ ಸಂಸ್ಥೆಗಳು ಹಾಗೂ ಹೊಸ ಸಂಸ್ಥೆಗಳು ಸ್ಥಳೀಯ ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆದ್ರೂ ಕೂಡ, ಆದರೆ ಆರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ಸಂಸ್ಥೆಗಳಿಗೆ ಯಾರು ಹಣವನ್ನ ಕೊಡಬೇಕು, ವೆಂಚರ್ ಕ್ಯಾಪಿಟಲಿಸ್ಟ್ ಅಲ್ವಾ. ಇಂಥವರು ಇದು ಕೂಡ ಈ ಸಾಹಸ ಬಂಡವಾಳ ಅವ್ರಿಗೊಂದು ಆಪ್ಷನ್ ಇದ್ದಂಗೆ. ಹಣಕಾಸಿನ ಆಯ್ಕೆಗಳಲ್ಲಿ ಸಾಹಸ ಬಂಡವಾಳ ಆಯ್ಕೆ ಕೂಡ ಯಾರಿಗೆ, ಇವರು ಹೊಸದಾಗಿ ಸ್ಥಾಪನೆ ಮಾಡಿ ಅಂದ್ರೆ ಯಂಗ್ ಅಂಡ್ ಇನ್ನೋವೇಟಿವ್ ಕಂಪನೀಸ್ ಏನಿರ್ತವೆ, ಈ ಕಂಪನಿಗಳು ಯಾವ ರೀತಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡುತ್ತಿರುತ್ತಲ್ಲ, ಹಾಗೆ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕಾದಾಗ ಅವ್ರಿಗೆ ಒಂದು ಫಿನಾನ್ಷಿಯಲ್ ಆಪ್ಷನ್ಸ್ ಯಾವುದು, ವೆಂಚರ್ ಕ್ಯಾಪಿಟಲ್ ಅನ್ನೋದು ಅಂತ ಅಲ್ವಾ. ಹಣಕಾಸಿನ ಒಂದು ಆಯ್ಕೆ ಕೂಡ ಆಗಿರುತ್ತೆ ಅವ್ರಿಗೆ. ಓಕೆ, ಹಾಗೆ ಕಡೆದಾಗ ನೋಡೋದಾದ್ರೆ ದ ಎಕ್ಸಿಟ್ ಇನ್ ದ ಫಾರ್ಮ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಆರ್ ಲಿಕ್ವಿಡೇಷನ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಸ್ಟೇಜ್ ಆಫ್ ವೆಂಚರ್ ಕ್ಯಾಪಿಟಲ್ ಫಂಡಿಂಗ್. ಅಂದ್ರೆ ಇಲ್ಲೇನೋ ನಾವು ಅನ್ಕೊಂಡ್ಬಿಟ್ವಿ, ಆರ್ಥಿಕ ಅಭಿವೃದ್ಧಿಗೆ ಸಂಸ್ಥೆಗಳು ದಾರಿ ಮಾಡಿಕೊಡುತ್ತೆ. ಈ ಸಂಸ್ಥೆಗಳು ಬೆಳಿಬೇಕಾದಾಗ ವೆಂಚರ್ ಕ್ಯಾಪಿಟಲ್ ಅನ್ನೋದು ಇವ್ರಿಗೊಂದು ಹಣಕಾಸಿನ ಒಂದು ಆಯ್ಕೆ ಕೂಡ ಆಗಿರುತ್ತೆ. ಹಣಕಾಸಿನ ಆಯ್ಕೆ ಯಾವುದು, ಸಾಹಸ ಬಂಡವಾಳ. ಅದೇ ರೀತಿಯಾಗಿ ಈ ಸಾಹಸ ಬಂಡವಾಳದ ಒಂದು ಕಡೆಯ ಹಂತ ಏನಪ್ಪಾ ಅಂತಂದ್ರೆ ಹೂಡಿಕೆಯನ್ನ ತೆಗೆಯುವಂಥದ್ದು ಅಥವಾ ಲಿಕ್ವಿಡೇಷನ್ ಮಾಡೋದು, ಇದು ಕಡೆಯ ಒಂದು ಹಂತ ಆಗಿರ್ತದೆ. ಓಕೆ, ಸೊ ಬಹುಶಃ ರಿವಿಷನ್ ಸೀರೀಸ್ ಆಗಿರೋದ್ರಿಂದಾಗಿ ಎಲ್ಲರಿಗೂ ಇದು ವಿಚಾರಗಳು ಸಂಕ್ಷಿಪ್ತವಾಗಿ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಮುಂದಿನ ಒಂದು ಅವಧಿಯಲ್ಲಿ ಮತ್ತೊಂದು ಹೊಸ ಒಂದು ವಿಚಾರ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.